ಅವತ್ತು ತಾಜ್ ಮಹಲ್ ಕಟ್ಟಿದಾಗ ಇದೇ ನಮ್ಮ ಕನ್ನಡದ ಎಲ್ಲರೂ ತೊಗೊಂಡು ಸಿನಿಮಾ ತೊಗೊಂಡು ಇವತ್ತು ಆರ್ ಚಂದ್ರು ಅಂತ ಮಾಡಿ ನಿಲ್ಲಿಸಿದ್ದಾರೆ. ಸೊ ಅದೇ ಅಭಿಮಾನದಿಂದ ನಾನು ಇವತ್ತು ಇನ್ನೊಂದು ಚಾರ್ಮಿನಾರ್ ಕಟ್ಟಕ್ಕೆ ಹೊರಟಿದ್ದೀನಿ. ಅದು ನನ್ನದೇ ಇನ್ವೆಸ್ಟ್ಮೆಂಟಿಂದ, ನಾನೇ ನಿರ್ಮಾಪಕನಾಗಿ, ನಾನೇ ನಿರ್ದೇಶಕನಾಗಿ. ಸೊ ನಾನು ಅವತ್ತಿಂದ ತುಂಬ ಜನ ಕೇಳ್ತಾ ಇದ್ದಿದ್ದು ಏನೋ ತಾಜ್ ಮಹಲ್ ಥರದ್ದು ಇನ್ನೊಂದು ಸಿನಿಮಾ ಮಾಡಿದ್ದಾರೆ ಅಂತ. ಸೊ ಆ ಥರದ್ದೊಂದು ಕತೆ ಸಿಕ್ಕಿರಲಿಲ್ಲ ನನಗೆ. ಸೊ ನನ್ನ ಪುಣ್ಯ, ನನಗೊಂದು ಫೈನ್ ಡೇ ನನ್ನ ಸ್ಕೂಲಲ್ಲೇ ಆ ಥರದ್ದೊಂದು ಕತೆ ಸಿಕ್ತು. ಸೊ ಆ ಕಥೆನ ತೊಗೊಂಡು ಆಲ್ಮೋಸ್ಟ್ ಅವತ್ತು ಇದರಿಂದನೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಾನು ಊರಿಗೆ ಹೋದಾಗ ನಮ್ಮ ಸ್ಕೂಲಲ್ಲಿ ಗೆಸ್ಟ್ ಆಗೋದಾಗ ಸಿಕ್ಕಿದ ಕತೆ ಅಂತ. ಸೊ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದು 6 ತಿಂಗಳಾಯಿತು. ಸಿನಿಮಾ ಸ್ಟಾರ್ಟ್ 6-7 ತಿಂಗಳೇ ಆಯಿತು. ನಾಳೆ 6ನೇ ತಾರೀಕಿಗೆ ಕುಂಬಳಕಾಯಿ ನಮ್ಮ ಸಿನಿಮಾ. ಕುಂಬಳಕಾಯಿ ಅಂತಂದರೆ ಆಲ್ಮೋಸ್ಟ್ ಸಿನಿಮಾನ ಫಿನಿಷ್ ಮಾಡ್ತಾಯಿದ್ವಿ, ಐ ಮೀನ್ ಮುಕ್ತಾಯ ಹಂತದಲ್ಲಿದೆ ಅಂತ. 6ನೇ ತಾರೀಕು ಇನ್ನೇನು ಶೂಟಿಂಗ್ ಪೋರ್ಷನ್ ಏನು ಬ್ಯಾಲೆನ್ಸ್ ಇರೋಲ್ಲ, ಎಲ್ಲ ಕಂಪ್ಲೀಟ್ ಆಗುತ್ತೆ. ಸೊ ಇದರಿಂದ ಶೂಟ್ ಮಾಡೋದೆಲ್ಲ ಡಬ್ಬಿಂಗ್ ಆಗಿ ಫೈನಲ್ ಟ್ರಿಮ್ ಆಗಿ DAಗೆ RRಗೆ ಎಲ್ಲ ಕೂಡ ಆಲ್ಮೋಸ್ಟ್ ಆ ಬೇರೆ ಕೆಲಸಗಳು ಕೂಡ ನಡೀತಿದ್ದಾವೆ. ರಿಲೀಸಿಂಗ್ ಬಂದು ಡಿಸೆಂಬರ್ ಮಿಡ್ ಒಳಗಡೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕೂಡ ಒಂದಷ್ಟು ಪ್ಲಾನ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇವತ್ತಿನ ವಿಶೇಷತೆ ಏನು ಅಂತಂದರೆ ಇವತ್ತೊಂದು ಸೆಟ್ ಸಾಂಗು. ಈ ಸೆಟ್ ಸಾಂಗ್ ಒಂದು ಸೆಂಟಿಮೆಂಟ್ ಏನಂತಂದರೆ ತಾಜ್ ಮಹಲಲ್ಲಿ ಇಲ್ಲೇ ಒಂದು ಸೆಟ್ ಹಾಕಿದ್ವಿ. ಖುಷಿಯಾಗಿದೆ ಯಾಕೋ ನಿನ್ನಿಂದಲೇ ಒಂದು ಸಾಂಗ್ ಶೂಟ್ ಮಾಡಿದ್ವಿ. ಇದೇ ಜಾಗದಲ್ಲಿ ಶೂಟ್ ಮಾಡಿದ ಸಾಂಗ್ ಅದು. ಸೊ ಅದೇ ಸೆಂಟಿಮೆಂಟಲ್ಲಿ ಅದೇ ಥರದ್ದು ಸೆಟ್ ಸಾಂಗು ಇಲ್ಲಿ ಸಿಂಡ್ರೆಲ್ಲಾ ಓನನ್ನ ಸಿಂಡ್ರೆಲ್ಲಾ ಐ ಲವ್ ಯು ಅನ್ನೇ ಒಂದ್ಸಲ ಆ ಸಾಂಗನ್ನು ಪ್ರೇಮ್ ಅವರು ಒಂದು ಡ್ರೀಮ್ ಸಾಂಗು. ಸೊ ತನ್ನ ಹುಡುಗಿನ ಸಿಂಡ್ರೆಲ್ಲಾ ಥರ ಇಮ್ಯಾಜಿನೇಷನ್ ಮಾಡಿಕೊಂಡು ಅವಳನ್ನು ಹಿಂದೆ ಬಿದ್ದು ಕಾಡ್ತಕ್ಕಂಥ ಒಂದು ಸಾಂಗು. ಸೊ ಒಂದು ಹ್ಯೂಜ್ ಸೆಟ್ ಹಾಕಿದ್ವಿ. ಚಂದ್ರು ಅಂತಂದರೆ ಬೇರೆ ನಿರ್ಮಾಪಕರಿಗೆ ಮಾತ್ರ ಖರ್ಚು ಮಾಡ್ತಾನೆ ಅನ್ನೋ ಫೀಲ್ ಆಗಬಾರ್ದು. ಜೊತೆಗೆ ನನ್ನ ಸಿನಿಮಾಗೆ ಏನು ಬೇಕೋ ಅದು ಮಾಡ್ತೀನಿ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಯಾಕಂತಂದರೆ ನಾನು ಪ್ರೊಡ್ಯೂಸರ್ ಆಗ್ಬಿಟ್ಟು ನಾನೇನು ಚಿಕ್ಕದಾಗಿ ಮಾಡಬೇಕು ಅಥವಾ ಖರ್ಚು ಮಾಡೋದಲ್ಲ, ನನ್ನ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡ್ತೀನಿ ಅನ್ನೋದನ್ನು ಈ ಮುಖಾಂತರ ಹೇಳಕ್ಕೆ ಹೊಡ್ತೀನಿ. ಬಟ್ ಒಟ್ಟಾರೆ ಚಾರ್ಮಿನಾರು ಒಂದು ಸುಂದರವಾಗಿಯೇ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನೇನು ಸುಣ್ಣ ಬಣ್ಣ ಪೇಂಟಿಂಗ್ ಕೆಲಸಗಳೆಲ್ಲ ನಡೀತಾ ಇದೆ. ನಾನು ಅಂದ್ಕೊಂಡಂಗೆ ಎಲ್ಲ ಕೆಲಸಗಳು ಆದರೆ ಡಿಸೆಂಬರಲ್ಲಿ ಚಾರ್ಮಿನಾರ್ ಇನಾಗ್ರೇಷನ್ ಆಗುತ್ತೆ. ಯಾರ್ಯಾರು ತಾಜ್ ಮಹಲ್ ನೋಡಿರೋ ಅವರೆಲ್ಲ ಡೆಫಿನೆಟಾಗಿ ನನಗೆ ಗೊತ್ತು ಕಾಯ್ತಾ ಇರ್ತಾರೆ ಚಾರ್ಮಿನಾರ್ ಏನು ಅಂತ, ಚಾರ್ಮಿನಾರ್ ಹೇಗಿರುತ್ತೆ ಅಂತ. ಸೊ ಇನ್ನೊಂದು ವಿಷಯ ಏನಂತಂದರೆ ಎಲ್ಲರೂ ಈ ತಾಜ್ ಮಹಲ್ ಪಾರ್ಟ್ 2 ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೇಗೆ ಕ್ರಿಯೇಟ್ ಆಯಿತು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಆ ಡಿಸೈನ್ ನೋಡಿ ಎಲ್ಲ ಪಾರ್ಟ್ 2 ಅಂತ ಅಂದ್ಕೊಂಡಿರ್ಬೋದು. ಒಂದಂತೂ ಸ್ಪಷ್ಟವಾಗಿ ಹೇಳ್ತೀನಿ, ಇದು ತಾಜ್ ಮಹಲ್ ಪಾರ್ಟ್ 2 ಅಲ್ಲ. ಇದು ತಾಜ್ ಮಹಲ್ ಥರದ್ದೇ ಬೇರೆ ಕತೆ. ಇದು ಚಾರ್ಮಿನಾರ್ 4 ಕಂಬನಿಗಳ ಕಹಾನಿ, 4 ಕಂಬಗಳ ಕಹಾನಿ. ಬ್ಯೂಟಿಫುಲ್ ಲವ್ ಸ್ಟೋರಿ, ಜೊತೆಗೆ ಪ್ರತಿಯೊಬ್ಬರು ಸ್ಟೋರಿ. ಯಾರ್ಯಾರು ಸಿನಿಮಾ ನೋಡ್ತಿರ್ತಾರೋ ಅವ್ರು ಕನೆಕ್ಟ್ ಆಗ್ತಾರೆ ಇದು ನಂದೇ ಸಿನಿಮಾ ಅಂತ. ಆಮೇಲೆ ಎಕ್ಸ್ಪೆಷಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಯೂನಿವರ್ಸಲ್ ಪ್ರತಿಯೊಬ್ಬ ಮಾಸ್ಟ್ರು ನನ್ನ ಸಿನಿಮಾ ನೋಡಲೇಬೇಕು. ಮಾಸ್ಟ್ರು ಲವ್ ಮಾಡೋರು, ಲವ್ ಮಾಡ್ತಿರೋರು, ಲವ್ ಮಾಡದೇ ಇರೋರು, ಜೊತೆಗೆ ಪೇರೆಂಟ್ಸು ಯೂನಿವರ್ಸಲ್ಲಾಗಿ ನೋಡೋವಂಥ ಸಿನಿಮಾನೇ ಈ ಚಾರ್ಮಿನಾರ್. ಎಲ್ಲ ಒಂದು ಕಡೆ ಡೆಫಿನೆಟಾಗಿ ಸಿನಿಮಾ ರಿಲೀಸ್ ಆದಮೇಲೆ ಪ್ರತಿಯೊಬ್ಬರು ಇದು ನನ್ನ ಕತೆ ಅಂತ ನನ್ನ ಮೇಲೆ ಕೇಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಎಲ್ರಿಗೂ ಇದು ನನ್ನ ಕತೆ ಅಂತ ಅನಿಸುತ್ತೆ. ಆ ಥರದೊಂದು ಕತೆನೇ ಈ ಚಾರ್ಮಿನಾರ್. ಇಲ್ಲ, ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಬಂದು ಹುಡುಗ ತನ್ನ ಹುಡುಗಿಗೆ ಹೇಳೋದು ಏನಂತಂದರೆ, ಫುಟ್ಪಾತು ರೋಡೆಲ್ಲ ಶೃಂಗಾರ ಆಯ್ತಲ್ಲ ನೀ ಸಾಗಿ ಬಂದಾಗ ಅಂತ. ಸೊ ಆ ಹುಡುಗನಿಗೆ ಫುಟ್ಪಾತ್ ರೋಡ್ ಕೂಡ ಶೃಂಗಾರ ಆಗುತ್ತೆ ಕಣೆ ನೀನು ಬಂದಾಗ ಅಂತ ಅವನ ಹುಡುಗಿನ ಇಮ್ಯಾಜಿನೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಸಾಂಗು. ಸೊ ಹಾಗಾಗಿ ಕಲರ್ಫುಲ್ಲಾಗಿ ಮಾಡಿದ್ವಿ. ನಾಳೆ ಬೇರೆದೇ ಥರದ ಸೆಟ್ ಇರುತ್ತೆ. ಸೊ ಒಂದು ಸೆಟ್ ಇಲ್ಲ, ಮೂರು ಥರದ ಸೆಟ್ ಬೇರೆ ಮಾಡಿದ್ದೀವಿ. ಜೊತೆಗೆ ಆಡಿಯೋ ಕೂಡ ತುಂಬಾ ನನ್ನ 4 ಸಿನಿಮಾದಲ್ಲಿ 2 ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂದಿತ್ತು, ತಾಜ್ ಮಹಲ್ಗೆ, ಮೈಲಾರಿಗೆ. ಸೊ ಇದಕ್ಕೂ ತುಂಬಾ ನಿರೀಕ್ಷೆ ಇದೆ. ಒಂದು ಖುಷಿ ವಿಷಯ ಏನಂತಂದರೆ ಜಯಂಕರ್ ಆಡಿಯೋದವರು ನನ್ನ ಸಿನಿಮಾನ ತೊಗೊಂಡ್ರು, ಆಡಿಯೋ ಸೇಲ್ ಆಗಿದೆ. ಸೊ ಆಡಿಯೋನ ನಾವು ಅಂದ್ಕೊಂಡಂಗೆ ಎಲ್ಲ ಆದರೆ ಆಡಿಯೋ ಕೂಡ ನವಂಬರ್ ಮಿಡ್ ಒಳಗಡೆ ಆಡಿಯೋ ರಿಲೀಸ್ ಆಗುತ್ತೆ. ಆಡಿಯೋ ರಿಲೀಸ್ ಆಗಿ ಎಕ್ಸಾಕ್ಟ್ 1 ಮಂತ್ ಒಳಗಡೆ ಸಿನಿಮಾ ರಿಲೀಸ್ ಮಾಡ್ತೀನಿ. ಸೊ ಪ್ರೇಮ್ ಅವ್ರ ಗೆಟಪ್ ಫುಲ್ ಚೇಂಜ್ ಆಗಿದೆ. ಅಲ್ಲ, ಪ್ರೇಮ್ ಅವ್ರ ಗೆಟಪ್ ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂತಂದರೆ ಇವಾಗ ಒಂದು ಕಾಸ್ಟ್ಯೂಮ್ ಪರ್ಚೇಸ್ ಮಾಡಿಕೊಂಡು ನಾನು ಪ್ರೇಮ್ ಅವ್ರು ಬರ್ತಿರ್ಬೇಕಂತಂದರೆ ಒಂದು ಸಿಗ್ನಲ್ ಯೂಟರ್ನ್ ತೊಗೊಂಡು ಪೊಲೀಸರು ಹಿಡಿದ್ಬಿಟ್ಟು ಪ್ರೇಮ್ ಸರ್ನೇ ಕಂಡಿಡ್ದು ಸೈಡ್ಗಾಕಾಯ ಅಂತ ಇದ್ರು. ಆಮೇಲೆ ನೋಡ್ಬಿಟ್ಟು ಸರ್ ನಾನು ಸರ್ ಪ್ರೇಮ್ ಶೂಟಿಂಗ್ ಹೋಗ್ತೀನಿ ಅಂತಂದ್ರೆ, ಸರ್ ಏನು ಸರ್ ಗೊತ್ತೇ ಆಗಲ್ವಲ್ಲ ಸರ್ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರೇಮ್ ಅವರು ಒಂದು PUC ಹುಡುಗ, ಡಿಗ್ರಿ ಹುಡುಗ, ಮೆಚ್ಯೂರ್ಡ್ ಹುಡುಗ, ಈ ಥರ 4 ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಈ 4 ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಸೊ ಇಲ್ಲಿದ್ರೆ ಜನನೇ ಕಂಡಿಡಿಲ್ಲ ಆ ಥರ ಅಷ್ಟು ಮಟ್ಟಿಗೆ. ಯಾಕಂದರೆ ಆಯಪ್ಪನೂ ಅಷ್ಟು ಸಪೋರ್ಟ್ ಮಾಡಿರೋದ್ರಿಂದ ಆ ಥರ ಆಗಿದೆ. ಪ್ರೇಮ್ ಅವರು ಬೇರೆ ಥರದ್ದೇ ಸಿನಿಮಾ ಇದು ಒಟ್ಟಾರೆ ಹೇಳಬೇಕು ಅಂತಂದರೆ. ಇದು ಪಕ್ಕ ಡಾನ್ಸ್ ನಂಬರ್ ಸಾಂಗು, ಬೀಟ್ ಎಲ್ಲ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಇದನ್ನು ಸೆಂಟಿಮೆಂಟ್ ಅನ್ನೋದಕ್ಕಿಂತ ಲವ್ ಯಾವತ್ತಿಗೂ ಅದು ಎವರ್ಗ್ರೇನ್, ಯಾವಾಗಲೂ ಇರುತ್ತೆ, ಯಾವತ್ತೂ ಇರುತ್ತೆ, ಎಂದೆಂದಿಗೂ ಇರುತ್ತೆ. ಸೊ ಹಾಗಾಗಿ
ಆಲ್ಮೋಸ್ಟ್ ಆಮೇಲೆ ಜೊತೆಗೆ ರಿಯಲಿಸ್ಟಿಕ್ ಲವ್ ಸ್ಟೋರಿ, ಪ್ರತಿಯೊಬ್ಬರಿಗೂ ಇದು ಆ್ಯಪ್ಟ್ ಆಗುತ್ತೆ. ಇದು ನನ್ನ ಸ್ಟೋರಿ ಅಂತಂದಾಗ ನೀಟ್ಲಿ ಕನೆಕ್ಟ್ ಆಗ್ತಾನೆ. ಜೊತೆಗೆ ನನ್ನ ಎಲ್ಲ ಸಿನಿಮಾಗಳನ್ನು ಜನ ನೋಡಿದ್ದಾರೆ. ಸೊ ನನ್ನ ಸಿನಿಮಾಗಳದೇ ಆದಂಥ ಒಂದು ಚಾಪನ್ನು ಚಂದ್ರು ಅಂತ ಏನು ಸೀಲ್ ಹಾಕಿದೆ ಅದಕ್ಕೊಂದು ಬೆಲೆ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ನಾನು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಲೇಬೇಕು. ಆಮೇಲೆ ನಾನು ಸಿನಿಮಾ ಬಿಟ್ಟು ನಮ್ಗೆ ಬೇರೆ ಏನು ಗೊತ್ತಿದೆ, ಸಿನಿಮಾನೇ ಮಾಡಬೇಕು. ಒಂದು ಅಲ್ಟಿಮೇಟ್ಲಿ ತುಂಬ ಒಳ್ಳೆ ಸಿನಿಮಾ ಮಾಡಿದೆ ಅಂತ ಹೇಳಿ ಕಷ್ಟಪಡ್ತೀನಿ. ನಾವಿವಾಗ ಸಿಂಡ್ರೆಲಾ ಅಂತ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಸಾಂಗ್ ಆ್ಯಕ್ಚುಲಿ ಇಲ್ಲಿವರೆಗೂ ಎಲ್ಲ ಸಾಂಗ್ ಶೂಟ್ ಆಗಿದೆ. ಟುಡೇಸ್ ವಿ ಶೂಟಿಂಗ್ ದ ಲಾಸ್ಟ್ ಸಾಂಗ್. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಯಾವುದೇ ಹೀರೋಯಿನ್ ಆಗಲಿ, ಯಾರೇ ಇರಲಿ, ಆ್ಯಕ್ಟ್ರೆಸ್ ಯುನೋ, ಅವ್ರಿಗೆ ಒಂದು ಬ್ಯೂಟಿಫುಲ್ ರೀತಿಯಲ್ಲಿ ನಮ್ಗೆ ತೋರಿಸ್ಬೇಕು ಸಿನಿಮಾ ಅಲ್ಲಿ. ಹಾಡುಗಳಲ್ಲಿ ಸ್ಪೆಷಲಿ ಕಾಸ್ಟ್ಯೂಮ್ ಚೆನ್ನಾಗಿರಬೇಕು, ಮೇಕಪ್, ಹೇರ್ ಸ್ಟೈಲ್ ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕಂದ್ರೆ ತುಂಬ ಇರುತ್ತೆ. ಸೊ ಸಿಂಡ್ರೆಲಾ ಅಲ್ಲಿ ಒಂದು ಚಾನ್ಸ್ ಸಿಗುತ್ತೆ, ಬಿಕಾಸ್ ಥೀಮ್ ಓನ್ಲಿ ಸಿಂಡ್ರೆಲಾ. ಅದರಲ್ಲಿ ಸಿಂಡ್ರೆಲಾ ಕಾಸ್ಟ್ಯೂಮು, ಮೇಕಪ್ಪು, ಹೇರು, ಇಟ್ಸ್ ಆಲ್ ಕಮ್ ಔಟ್ ವೆರಿ ಬ್ಯೂಟಿಫುಲ್. ಇಟ್ಸ್ ಅನ್ ಇಮ್ಯಾಜಿನರಿ ಸಾಂಗ್. ಪ್ರೇಮ್ ಅವರ ಇಮ್ಯಾಜಿನೇಷನಲ್ಲಿ ಈ ಸಾಂಗ್ ಬರೋವಂಥದ್ದು. ಸೊ ಇಮ್ಯಾಜಿನೇಷನಲ್ಲಿ ಅಫ್ಕೋರ್ಸ್ ರಿಯಲ್ ಲೈಫ್ ಏನು ಹೇಳ್ತಾರೆ, ಸಿನಿಮಾ ಅಲ್ಲಿ ಕ್ಯಾರೆಕ್ಟ್ರು ತುಂಬಾ ಡಿಗ್ಲಾಮರೈಸ್ ಆಗಿದ್ರು ಕೂಡ ಇನ್ ದ ಸಾಂಗ್ ವಿ ಆರ್ ಟ್ರೈಂಗ್ ಟು ಶೋ ಲಾಡ್ ಆಫ್ ಗ್ಲಾಮರ್ ಆ್ಯಂಡ್ ಎವ್ರಿಥಿಂಗ್. ಸೊ ಇಟ್ಸ್ ಕಮಿಂಗ್ ಔಟ್ ವೆಲ್. ಮುರಳಿ ಮಾಸ್ಟರ್ ಅವ್ರು ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ. ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ. ಇಟ್ಸ್ ಕಮಿಂಗ್ ಔಟ್ ರಿಯಲಿ ವೆಲ್. ರಮೇಶ್ ದೇಮ್ಲಾ ಅವರು ಅಂತ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ. ಎಲ್ಲ ಕಾಸ್ಟ್ಯೂಮ್ಸು ಸಿಂಡ್ರೆಲಾ ಲುಕ್ಕಲ್ಲಿ ಬರುತ್ತೆ. ಬಟ್ ಇವತ್ತು ಫಸ್ಟು ಒಂದು ವೈಟ್ ಗೌನಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಯಾ ವಾಟ್ ಎಲ್ಸ್? ಎಷ್ಟು ವೆರೈಟೀಸು? ಮೂರು ವೆರೈಟಿ ಇದೆ ಆ್ಯಕ್ಚುಲಿ. ಬಟ್ ಎಲ್ಲಾನು ಸಿಂಡ್ರೆಲಾ ಲುಕ್ಕಲ್ಲಿ, ಒಂದು ಗೌನು, ಬ್ಯೂಟಿಫುಲ್ ಗೌನು, ವೆರಿ ಇಂಗ್ಲಿಷ್ ಲುಕ್ಕಲ್ಲಿ ಕಾಣಿಸ್ತಿದೆ. ಸಿಂಡ್ರೆಲಾ ಆದಮೇಲೆ ಇಟ್ಸ್ ವೆಸ್ಟರ್ನೈಸ್ಡ್ ಗೌನ್ಸ್. ಎಕ್ಸೈಟ್ಮೆಂಟ್ಗಿಂತ ಅಯ್ಯೋ ಸಿನಿಮಾ ಮುಗ್ದೋಗ್ತಿದೆಯಲ್ಲ ಅಂತ ಅನಿಸ್ತಿದೆ. ಯಾಕೆಂದರೆ ಸಿನಿಮಾ ಸ್ಟಾರ್ಟ್ ಆಗಿದ್ದು, ಕಂಪ್ಲೀಟ್ ಆಗಿದ್ದು ಇನ್ನೂ ಗೊತ್ತಾಗಲಿಲ್ಲ. ಇನ್ನೂ ತುಂಬ ದಿನ ಇದೆ ಶೂಟಿಂಗು ಅಂತ ಅನಿಸ್ತಿತ್ತು. ಬಟ್ ಎನಿವೇಸ್ ಇವಾಗ ಲಾಸ್ಟ್ ಸಾಂಗು ಒಂದು ರೀತಿಲಿ ಬೇಜಾರು ಆಗ್ತಿದೆ. ಅಯ್ಯೋ ಎಲ್ಲರನ್ನೂ ಬಿಟ್ಟು ಹೋಗಬೇಕು, ದಟ್ ಇಸ್ ಯೂಶುವಲ್. ಬಟ್ ಇನ್ನೊಂದು ರೀತಿಯಲ್ಲಿ ಖುಷಿ ಆಗ್ತಿದೆ, ಎಕ್ಸೈಟ್ಮೆಂಟ್ ಕೂಡ ಆಗ್ತಿದೆ. ಯಾಕೆಂದರೆ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬಟ್ ಡಬ್ಬಿಂಗ್ ಮಾಡ್ತೀವಿ, ಆಮೇಲೆ ಇನ್ನೇನೇನೋ. ಸೊ ಫೈನಲಿ ಸಿನಿಮಾ ಡಿಸೆಂಬರ್ ಅಲ್ಲಿ ಆಚೆ ವಿ ಹ್ಯಾವ್ ಟು ರಿಲೀಸ್ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದು ಖುಷಿ ನನಗೆ. ಇವಾಗ ಮುಗಿತಾ ಇದೆ ಆ್ಯಂಡ್ ಇಟ್ಸ್ ಕಮಿಂಗ್ ಔಟ್ ಸೋ ವೆಲ್. ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟು ಯುನೋ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಲುಕ್ ವೆರಿ ಲಾರ್ಜರ್ ದೆನ್ ಲೈಫ್. ಸೊ ಎಕ್ಸೈಟೆಡ್ ಅಬೌಟ್ ದ್ಯಾಟ್ ಪಾರ್ಟ್. ನಾಲ್ಕು ಕ್ಯಾರೆಕ್ಟರಲ್ಲಿ ಹಾಂ, ಹೌದು ನಾನೇ ಇರ್ತೀನಿ. ಹೌದು, ಪ್ರೇಮ್ ಅವ್ರದ್ದು 4 ವೇರಿಯೇಷನ್ಸ್ ಬರುತ್ತೆ. ಆ ವೇರಿಯೇಷನ್ಸಲ್ಲಿ ಅಫ್ಕೋರ್ಸ್ ಅವ್ರ ಲೈಫ್ ಹೆಂಗೆ ಚೇಂಜ್ ಆಗ್ತಾ ಹೋಗುತ್ತೆ, ನಂದು ಕ್ಯಾರೆಕ್ಟರ್ ಕೂಡ ಅದೇ ರೀತಿ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದನ್ನು ಜಾಸ್ತಿ ಹೇಳಲ್ಲ ಸಿನಿಮಾಲ್ಲಿ ನೋಡಿ. ವೇರಿಯೇಷನ್ಸ್ ಇದೆ, ಹೌದು. ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಯಾಕೆಂದರೆ ಸ್ಕೂಲ್ ಹುಡುಗಿ, ಕಾಲೇಜ್ ಹುಡುಗಿ, PU ಹುಡುಗಿ ಲುಕ್ ಆಗಿರಲಿ, ಅಥವಾ ಕಾಲೇಜ್ ಡಿಗ್ರಿ ಲುಕ್ ಆಗಿರಲಿ, ಅದಾಗಿದ್ಮೇಲೆ ಲುಕ್ ಆಗಿರಲಿ, ತುಂಬ ಚೇಂಜಸ್ ಬರುತ್ತೆ, ಫೇಸಲ್ಲಿ ಮೆಚುರಿಟಿ ಬರುತ್ತೆ. ಸೊ ಅದನ್ನು ನಾವು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ, ವೇಟ್ ಲಾಸ್ ಮಾಡಿಬಿಟ್ಟು, ಆಮೇಲೆ ಮತ್ತೆ ಇದನ್ನು ಶೂಟ್ ಮಾಡಿಬಿಟ್ಟು. ಸೊ ಪ್ರೇಮ್ ಅವ್ರ ಜೊತೆಲಿ ನಂದು ಕೂಡ ವೇರಿಯೇಷನ್ಸ್ ಬರುತ್ತೆ.
ಸೊ ಇಡೀ ಸಿನಿಮಾದಲ್ಲಿ ಕಮರ್ಷಿಯಲ್ ಸಾಂಗ್ ಅಂತ ಇದೊಂದೇ ಸಾಂಗ್ ಇರೋದು. ಯಾಕಂದರೆ ಇನ್ನು ಬೇರೆ ಎಲ್ಲನೂ ಒಂದು ಕತೆಗೆ ಸಂಬಂಧಪಟ್ಟ ಹಾಗೆ ಆ ಗೆಟ್ ಆಫ್ ವೈಸಲ್ಲೇ ಇರ್ತದೆ. ಇದು ಬಂದು ಒಂದು ನಾನು ಪ್ರೀತಿಸುವಂಥ ಹುಡುಗಿಗೆ ಒಂದು ಲವ್ ಲೆಟ್ರ್ ಕೊಟ್ಟು ಅವಳನ್ನ ಒಂದು ಪ್ರಪೋಸ್ ಮಾಡಿದಾಗ ನನ್ನ ಇಮ್ಯಾಜಿನೇಷನ್ ಸಾಂಗಲ್ಲಿ ನನ್ನ ಹುಡುಗಿ ಸಿಂಡ್ರೆಲ್ಲಾ ಥರ ಇರಬೇಕು, ನನ್ನ ಹುಡುಗಿ ಸಿಂಡ್ರೆಲ್ಲಾ ಥರ ಇತ್ತು ಅಂದರೆ ನಾನು ಇದರಲ್ಲಿ ಒಬ್ಬ ರಾಜ್ಕುಮಾರ್ ಥರ ಇರಬೇಕಂತೇಳಿ ಸೊ ಇಬ್ಬರಿಗೂ ವೈಟ್ ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಈ ಒಂದು ಕಲರ್ಫುಲ್ ಆದ ಸೆಟ್ಟಲ್ಲಿ ಈ ಸಿಂಡ್ರೆಲ್ಲಾ ಅಂತ ಒಂದು ಸಾಂಗನ್ನು ಮಾಡ್ತಾಯಿದ್ವಿ. ಓಕೆ, ಈ ರಾಧೆ ಹಾಡಿಗೂ ಮತ್ತು ಈ ಹಾಡಿಗೂ ನಿಮ್ಮ ಗೆಟಪ್ ಚೇಂಜ್ ಆಗೋದು ಎಷ್ಟು ದಿನ ಬೇಕಾಯ್ತು? ಏನು ವರ್ಕೌಟ್ ಮಾಡಿ? ಸೊ ವರ್ಕೌಟ್ ಮಾಡೋದು ತುಂಬಾ ಟಫು, ಬಟ್ ಏನು ಮಾಡೋದು, ಕಮಿಟ್ ಆಗಿದ್ವಿ ನಾವು ಡೈರೆಕ್ಟ್ರಿಗೆ ಗೆಟಪ್ ವೈಸು ನಾನು ಕೊಡ್ತೀನಿ ಅಂತೇಳಿ. ಹಾಗಾಗಿ ಅದಕ್ಕೆ ಬಂದು ರೆಗ್ಯುಲರ್ ಡಯಟಲ್ಲಿದೆ. ಬಟ್ ಈ ಡಯಟ್ ಮಾಡಬೇಕಾದ್ರೆ ಜಾಸ್ತಿ ಇಟ್ಸ್ ಅ ಬಾಯ್ಲ್ಡ್ ವೆಜಿಟೇಬಲ್ಲು ಮತ್ತು ಫ್ರೂಟ್ಸ್ ತೊಗೊಂಡು ತುಂಬ ಜಾಸ್ತಿ ಕಾರ್ಡಿಯೋ ಎಕ್ಸಸೈಸ್ ಮಾಡೋದು. ಸೊ ಕಾರ್ಡಿಯೋ ಎಕ್ಸಸೈಸ್ ಮಾಡಿದಷ್ಟು ಸೊ ಬಾಡಿ ವೆಯ್ಟ್ ಲೆಸ್ ಆಗಿ ಒಂದು 13 kg ಬಾಡಿ ವೆಯ್ಟ್ ಕಡಿಮೆ ಮಾಡಿಕೊಂಡು ಪಕ್ಕ ಈ ಗೆಟಪ್ಗೋಸ್ಕರ ನಾನು ಪ್ರಿಪೇರ್ ಆಗಿದ್ದೀನಿ. ಇದು ಸಿನಿಮಾದಲ್ಲಿ ಬರುವಂಥ ಒಂದು ಫಸ್ಟ್ PUC ಗೆಟಪ್ ಇದು. ನೋಡಬೇಕು ಜನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ಸುಮ್ಮನೆ ಯಾವುದಕ್ಕೂ ಗೆಟಪ್ ಮಾಡೋದಕ್ಕಂತ ಹೋಗಬಾರ್ದು. ಸಿನಿಮಾಗೆ ರಿಕ್ವೈರ್ಮೆಂಟ್ ಇದ್ದಾಗ, ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದಾಗ ಮಾಡಬೇಕಾಗುತ್ತೆ. ಈ ಸಿನಿಮಾಗೆ ಕಮಿಟ್ ಆಗಬೇಕಾದ್ರೆ ಚಂದ್ರು ಅವರು ಹೇಳಿದ್ದು, ಸರ್ ನನ್ನ ಸಿನಿಮಾದಲ್ಲಿ 3 ಶೇಡ್ಸ್ ಬರ್ತದೆ, ಸೊ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ನಿಮ್ಮ ಜೊತೆಲಿ. ಆಮೇಲೆ ಗೊತ್ತಿಲ್ಲ ಅದು ಯಾವ ರೀತಿ ಮಾಡ್ತಿರೋ ಏನೋ, ನನಗೆ ಆ 3 ಗೆಟಪ್ಗೂ ನ್ಯಾಯ ಕೊಡೋ ಥರ ಇದು ಮಾಡ್ಬೇಕಂತೇಳಿ. ಸೊ ಆ ಮೆಚೂರ್ಡ್ ಗೆಟಪ್ಗೆ ಒಂದು ರೀತಿಯಲ್ಲಿ ಬಾಡಿ ಟೋನ್ ಮಾಡಿಕೊಂಡು, ಡಿಗ್ರಿ ಗೆಟಪ್ಗೆ ಒಂದು ರೀತಿಯಲ್ಲಿ ಬಾಡಿ ಟೋನ್ ಮಾಡಿಕೊಂಡು, ಈಗ ಫಸ್ಟ್ PUC ಗೆಟಪ್ಗೆ ಈ ರೀತಿಯಲ್ಲಿ ಬಾಡಿ ಟೋನ್ ಮಾಡಿಕೊಂಡು ಪರ್ಫಾರ್ಮ್ ಮಾಡ್ತಾಯಿದ್ದೆ. ಪ್ರೇಮ್ ಅವರು ಆಗಲೇ ಚಾರ್ಮಿನಾರ್ ಶುರುವಾಗಿ ಇವಾಗಲೇ ಗೃಹಪ್ರವೇಶ ಹಂತಕ್ಕೆ ಬಂದಿದೆ. ಮುಗ್ದಾದ್ಮೇಲೆ ನೀವು ಒಂದು 3-4 ಕ್ಯಾರೆಕ್ಟರ್ ಮಾಡಿರೋದು, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಯಾವ ಥರ? 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಕ್ಕಿಂತ ನಮ್ಮ ಡೈರೆಕ್ಟರ್ ತುಂಬ ಖುಷಿಯಾಗಿದ್ದಾರೆ, ಇಡೀ ಟೀಮ್ ತುಂಬ ಖುಷಿಯಾಗಿದೆ. ನಮ್ಮೆಲ್ಲರಿಗಿಂತ ಹೆಚ್ಚಾಗಿ ನೀವೇ ರಿಪೋರ್ಟ್ ಹೇಳ್ತಾ ಇದ್ದೀರಾ, ತುಂಬ ಹೆಂಗಾಗಿ ಕಾಣಿಸ್ತಾ ಇದ್ದೀರಾ ಅಂತೆಲ್ಲ ಹೇಳಿ. ಸೊ ಅದು ನನಗೆ ಭಾಳಷ್ಟು ಖುಷಿ ಕೊಟ್ಟಿದೆ. ಯಾಕಂದರೆ ರಶಸ್ ನೋಡಿದಾಗ ನನಗನ್ನಿಸ್ತು, ನಾನು ತುಂಬ ಚೆನ್ನಾಗಿದೆ, ನನ್ನ ಗೆಟಪ್ಪು ವೇರಿಯೇಷನ್ ಕರೆಕ್ಟಾಗಿ ನಾನು ಕೊಟ್ಟಿದ್ದೀನಿ ಅಂತ. ಬಟ್ ಇವತ್ತು ಪ್ರೆಸ್ ಮೀಟಲ್ಲಿ ನೀವೆಲ್ಲರೂ ಬಂದು ಹೇಳಿದಾಗ ಅದು ಹೌದು ಕರೆಕ್ಟಾಗಿದೆ ಅಂತೇಳಿ ನಮ್ಮ ಕಾನ್ಫಿಡೆನ್ಸ್ ಇನ್ನೊಂದು 200% ಜಾಸ್ತಿ ಆಗಿದೆ. ಇವತ್ತಿಂದ ಸೆಟ್ಟಲ್ಲಿರೋದು ನೋಡಿದ್ರೆ ವೆರೈಟಿ ಹಳ್ಳಿ ಮನೆ ಥರನೂ ಇದೆ, ಫ್ಯಾಷನ್ ಸ್ಟ್ರೀಟು ಇದೆ, ಸೆಟ್ ಒಂದು ಕಾನ್ಸೆಪ್ಟ್ ಅಂದರೆ ಸೆಟ್ ಬಂದಿದ್ದು ಕಾನ್ಸೆಪ್ಟ್ ಮಾಡಿದ್ರೆ ಹೇಳಿದ್ನಲ್ಲ, ಕಮರ್ಷಿಯಲ್ ಸಾಂಗ್ ಒಂದು ಡ್ರೀಮು. ಆ ಡ್ರೀಮಲ್ಲಿ ಯಾವ ರೀತಿ ಬೇಕಾದ್ರೂ ನಾವು ಸೆಟ್ ಇದು ಮಾಡ್ಕೊಳ್ಳೋದು. ಹಾಗಾಗಿ ಒಂದು 4 ವೆರೈಟಿ ಸೆಟ್ಟನ್ನು ಚಂದ್ರು ಅವ್ರು ಪ್ಲ್ಯಾನ್ ಮಾಡಿದ್ದಾರೆ.